ಹೆಲೋ ಎವ್ರಿವನ್, ನೀವು ನೋಡಿದ್ರೆ ನಾನು ಫಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ವಿಡಿಯೋದಲ್ಲಿ ಸೆಕ್ಷನ್ ಮಾಕ್ ಅನ್ನ ಅಟೆಂಪ್ಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೆ. ಯಾಕಂದ್ರೆ ಮುಂದಿನ ವರ್ಷದಿಂದ ರೀಸನಿಂಗ್ ಜಿಡಿಯಲ್ಲೂ ಕೂಡ ಸೆಕ್ಷನ್ ಟೈಮರ್ ಬರೋದು ಫಿಕ್ಸ್. ಹಾಗಾಗಿ ನೀವು ಸೆಕ್ಷನ್ ಆಗಿ ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್. ನಾನು ಫುಲ್ ಲೆಂತ್ ಮಾರ್ಕ್ ಕೊಡ್ತಾ ಇಲ್ಲ, ಯಾಕಂದ್ರೆ ತುಂಬಾ ಲೆಂದಿ ಆಗ್ಬಿಡುತ್ತೆ 1 ಗಂಟೆ ವಿಡಿಯೋ. ಸೊ ಹಾಗಾಗಿ ನಿಮ್ಗೆ ತುಂಬಾ ಜನ ನೋಡೋದು ಇಲ್ಲ. ಹಾಗಾಗಿ ಸೆಕ್ಷನ್ ವೈಸ್, ಯಾಕಂತಂದ್ರೆ ಮುಂದಿನ ವರ್ಷ ಬರೋದು ಸೆಕ್ಷನ್ ವೈಸ್ ಬರುತ್ತೆ ಎಕ್ಸಾಮಿಗೆ. ನೀವು ಸೆಕ್ಷನ್ ವೈಸ್ 15 ನಿಮಿಷಕ್ಕೆ ಅಟೆಂಪ್ಟ್ ಮಾಡ್ಬೇಕಾಗಿರುತ್ತೆ. ಸೊ ಹಾಗಾಗಿ ನಾನು ಸೆಕ್ಷನ್ ಮಾರ್ಕನ್ನ ಹಾಕಿ ತೋರಿಸ್ತೇನೆ. ಅದರಲ್ಲೂ ಪ್ರೀವಿಯಸ್ ಇಯರ್ ಮಾರ್ಕನ್ನೇ ಸೆಕ್ಷನ್ ಮಾರ್ಕ್ ಹಾಕಿ ತೋರಿಸ್ತೇನೆ, ಯಾಕಂದ್ರೆ ಪ್ರೀವಿಯಸ್ ಇಯರ್ ತರನೇ ಅಲ್ವಾ ಪೇಪರ್ ಬರೋದು. ಸೊ ಇದರಲ್ಲಿ ರೀಸನಿಂಗ್ ಸೆಕ್ಷನ್ ಮಾರ್ಕ್. ಓಕೆ, ನಾನು ಆಲ್ರೆಡಿ ಒಂದನ್ನ ಹಾಕಿದ್ದೀನಿ ನೋಡಿ, 32 ಮಾರ್ಕ್ಸ್ ಬಂದಿದೆ. ಸರ್ ನೀವೇನು 40ಕ್ಕೆ 32 ತಗೊಂಡಿದ್ದಾರೆ, ನೀವು ಔಟ್ ಆಫ್ ಔಟ್ ತೆಗಿಬೇಕಲ್ಲ ಅಂತ. ಆಕ್ಚುಲಿ ಔಟ್ ಆಫ್ ಔಟೇ ಆಗಿದೆ, ಯಾಕಂದ್ರೆ 100% ಅಕ್ಯುರೇಸಿ, ಒಂದು ಕ್ವಶನ್ ತಪ್ಪಾಗಿಲ್ಲ. ಬಿಟ್ಟಿರೋದು ಯಾವ್ದು ಅಂತಂದ್ರೆ ಪೆನ್ನಲ್ಲಿ ಮಾಡ್ಬೇಕಾಗಿರುತ್ತಲ್ಲ, ಯಾವ್ದು ಹೇಳ್ರಿ, ಸಿಟ್ಟಿಂಗ್ ಅರೇಂಜ್ಮೆಂಟ್, ಸ್ವಲ್ಪ ಪೆನ್ ಯೂಸ್ ಮಾಡ್ಬೇಕಿತ್ತಲ್ಲ, ಆ ಕ್ವಶನ್ ನಾನು ಸ್ಕಿಪ್ ಮಾಡಿದೆ. ಯಾಕಂದ್ರೆ ನಿಮಗೆ ಮಾಡಿ ತೋರ್ಸಕ್ಕಾಗಲ್ಲ, ನಾನಿಲ್ಲಿ ಹಾಳೆಯಲ್ಲಿ ಪೆನ್ನಲ್ಲಿ ಮಾಡ್ಬಿಟ್ರೆ ನೀವು ನೋಡಕ್ಕಾಗಲ್ಲ. ಸೊ ಹಾಗಾಗಿ ಆ ಕ್ವಶನ್ ಸ್ಕಿಪ್ ಮಾಡಿ ನಾನು ನಿಮಗೆ ಇಲ್ಲಿ ಹೇಳ್ಕೊಡಕ್ ಬಂದಿರೋದೇನು, ನೀವು ಎಕ್ಸಾಮ್ ಅಲ್ಲಿ ಹೆಂಗೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಅಟೆಂಪ್ಟ್ ಮಾಡಬೇಕು, ಫಸ್ಟ್ ರೌಂಡ್ ಅಲ್ಲಿ ಟಕ 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 ಅಂತ ಸ್ಪೀಡ್ ಆಗಿ ಹೆಂಗೆ ಅಟೆಂಪ್ಟ್ ಮಾಡ್ಕೊಂಡು ಹೋಗ್ಬೇಕು ಈಸಿ ಇರೋ ಕ್ವಶನ್ ಅನ್ನ, ಅದನ್ನ ತೋರ್ಸಕ್ ಬಂದಿರೋದು ನಾನು. ಹಾಗಾಗಿ ನಾನು ಏನ್ ಮಾಡಿದೆ, ಯಾವ ಕ್ವಶನ್ ನಿಮ್ಗೆ ಆಗುತ್ತೋ ಆ ಕ್ವಶನ್ ಗಳನ್ನ ನಾನು ಸ್ಪೀಡ್ ಆಗಿ ಮಾಡೋದು ಹೇಗೆ ಅಂತ ಅದನ್ನ ಮಾತ್ರ ನಾನು ಹೇಳ್ಕೊಂಡು ಹೋದೆ. ಉಳಿದಿರೋ ಕ್ವಶನ್ ನಾನು ಬಿಟ್ಟೆ. ಉಳಿದಿರೋ ಕ್ವಶನ್ ನಾನು ಟಚ್ ಪ್ಯಾಡ್ ಬಂದ್ಮೇಲೆ ಅದನ್ನು ಕೂಡ ಇಲ್ಲೇ ಸ್ಕ್ರೀನ್ ಅಲ್ಲಿ ಮಾಡಿ ತೋರಿಸ್ತೇನೆ. ಬಟ್ ಅದು ನಿಮ್ಗೆ ಗೊತ್ತಿರುತ್ತೆ, ಬಟ್ ಅದನ್ನು ಸ್ಪೀಡ್ ಆಗಿ ಮಾಡೋದು ಹೇಗೆ ಅಂತ ಮಾಡಿ ತೋರಿಸ್ತೇನೆ. ಟಚ್ ಪ್ಯಾಡ್ ಬರಲಿ, ಇದ್ರ ಮೇಲೆ ಮಾಡಿ ತೋರಿಸ್ತೇನೆ ಸ್ಕ್ರೀನ್ ಮೇಲೆ, ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ. ಬಟ್ ಈಗ ಯಾವ್ಯಾವ ಕ್ವಶನ್ ಆನ್ ದಿ ಸ್ಪಾಟ್ ಬರೀ ಸ್ಕ್ರೀನ್ ಮೇಲೆ ಆಗುತ್ತೋ ಅದನ್ನ ಮಾತ್ರ ಮಾಡ್ತೇನೆ. ಅಂದ್ರೆ ನೀವು ಉಳಿದಿರೋ ಕ್ವಶನ್ ಎಲ್ಲಾನು ಪೆನ್ ಯೂಸ್ ಮಾಡ್ದೇನೆ ಮಾಡಿದ್ರ 32 ಮಾರ್ಕ್ಸ್ ಅಂತಂದ್ರೆ ಹೌದು, ಪೆನ್ ಯೂಸ್ ಮಾಡ್ದೇನೆ ಮಾಡಿರೋದು, ಪೆನ್ ಯೂಸ್ ಮಾಡ್ದೇನೆ ಮಾಡಬೇಕು ಕೂಡ ಇಷ್ಟು ಕ್ವಶನ್ ಅನ್ನ. ಇನ್ 4 ಕ್ವಶನ್ 3 ಕ್ವಶನ್ ಉಳಿಯುತ್ತೆ, ಆ ಕ್ವಶನ್ ಮಾತ್ರ ನೀವು ಪೆನ್ ಯೂಸ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇವತ್ತಿಂದು ಸೆಷನ್ ಸ್ಟಾರ್ಟ್ ಮಾಡುವ, ಟೈಮ್ ವೇಸ್ಟ್ ಮಾಡೋದು ಬೇಡ. ಆಕ್ಚುಲಿ 18 ನಿಮಿಷ ಇದೆ ಅಲ್ಲಿ, ನಾವು 15 ನಿಮಿಷಕ್ಕೆ ಮುಗಿಸುವ. ಯಾಕಂದ್ರೆ ಮುಂದಿನ ವರ್ಷದಿಂದ 15 ನಿಮಿಷಕ್ಕೆ ಟೈಮರ್ ಬರುತ್ತೆ. ಇಂಗ್ಲಿಷ್ ಬೇಡ, ಕನ್ನಡದಲ್ಲ, ಸಾರಿ. ಓಕೆ, 15 ನಿಮಿಷ ಟೈಮರ್ ಬರುತ್ತೆ, ನಾವು 15 ನಿಮಿಷದಲ್ಲೇ ಮುಗಿಸ್ಬೇಕು. ಇಲ್ಲಿ 18 ನಿಮಿಷ ಇದೆ ಟೈಮರು, ಬಟ್ ನಾವು 15 ನಿಮಿಷದಲ್ಲಿ ಮುಗಿಸೋದನ್ನ ಕಲಿಬೇಕು. 15 ನಿಮಿಷ ಈಸಿ, ಬಟ್ ಇಲ್ಲಿ ಕೊಟ್ಟಿದ್ದಾರೆ ಇರ್ಲಿ. ಓಕೆ, ಬಿಟ್ಟು ಹೋಗಿರೋದನ್ನ ಸರಳಿ ಕಂಡುಹಿಡಬೇಕೇನೋ. ಟಿ -2 ಇದೆ ಅಲ್ವಾ, ಟಿ 20 -2 -3 15 ಇದು -3 -4 -5 -6 ಅಲ್ವಾ. ಆರ್ ಆದ್ಮೇಲೆ Z ಬಂತು, -6 -8 ಕಳೆಯಂದ್ರೆ, ಸಾರಿ -7 ಕಳೆಯುವ. -7 ಕಳೆದ್ರೆ ಎಷ್ಟಾಗುತ್ತೆ, 26ಗೆ 7 ಕಳೆದ್ರೆ ಎಷ್ಟು, 19 ಎಸ್ ಅಲ್ಲಿ ಏನ್ ಕಳಿಬೇಕು ನೀವು, 8 ಕಳೆದ್ರೆ ಕೆ, ಕರೆಕ್ಟ್ ಇದೆ. ಇಷ್ಟೇ, ಹಿಂಗೆ ಮಾಡ್ಬೇಕು. ಮತ್ತೆ ಅದು ಪೆನ್ ಬರೋದು, ಪೆನ್ನಲ್ಲಿ ABCD ಬರ್ಕೊಂಡು. ಬಟ್ ನಿಮ್ಗೆ ಬಯಾಟ್ ಆಗಿದೆ ಸರ್ ಎಲ್ಲದು, ಎ ಅಂದ್ರೆ 1, ಪಿ ಅಂದ್ರೆ 16 ಎಲ್ಲ ಬಯಾಟ್ ಆಗಿದೆ. ನಮಗ್ ಬಯಾಟ್ ಇಲ್ಲಲ್ಲ ಸರ್, ಬರ್ಕೋಬೇಕು, ನೋಡ್ಬೇಕು ಇಲ್ಲ ಎಕ್ಸೈಸ್ ಅಲ್ಲಿ. ಸೊ ಅದಕ್ಕೂ ಆಕ್ಚುಲಿ ಮೆಥಡ್ ಇದೆ, ಹೆಂಗೆ ಅದನ್ನ ನೆನ್ಪಿಟ್ಕೋಬೇಕು, ಕಲಿಬೇಕು, ಹೆಂಗ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ. ಅದನ್ನ ನಾನು ಹೇಳ್ಕೊಡ್ತೇನೆ ಬೇರೆ ವಿಡಿಯೋದಲ್ಲಿ. ರೀಸನಿಂಗ್ ಅನ್ನ ಹೆಂಗ್ ಟ್ಯಾಕಲ್ ಮಾಡಬೇಕು, ಇಂಥ ಸೀರೀಸ್, ಆಲ್ಫಾಬೆಟ್ ಸೀರೀಸ್ ಈ ತರದವನ್ನ ಅಂತ. ಓಕೆ, ಬಟ್ ಇಲ್ಲಿ ಎಕ್ಸಾಮ್ ನ ಹೆಂಗ್ ಅಟೆಂಡ್ ಮಾಡ್ಬೇಕು ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ. ಬಟ್ ಇದನ್ನ ಕಲ್ತಿರೋರು ಸುಮಾರು ಜನ ಇರ್ತಾರೆ, ಕಲಿದೇ ಇರೋರು ಕಲಿಯೋದಕ್ಕೆ ಪ್ರಾಕ್ಟೀಸ್ ಮಾಡ್ರಿ, ಟ್ರೈ ಮಾಡ್ರಿ. ಓಕೆ, ಇದನ್ನ ಇದ್ರಲ್ಲಿ ನೋಡ್ಬೇಕು. ಹೆಚ್ಚು -3 ಇದೆ ನೋಡ್ರಿ. ಹೆಚ್ಚು ಇದು 5, ಇದು 8. 8ರಾಗ 5 ಕಳೆದ್ರೆ, 8ರಾಗ 3 ಕಳೆದ್ರೆ 5. -3 ಇದೆ, ಇಲ್ಲೂ -3 ಇದೆಯಾ, 13 10 -3 ಇದೆ 100%. ಸೊ 21ರಾಗ 3 ಕಳೆದ್ರೆ 18 ಇರೋದು ಯಾವ್ದಿದೆ, 6 ಇದೆ. 6 2 ಇದೆ. ಓಕೆ, 2 ಇದೆ. ನೆಕ್ಸ್ಟ್ ಲೆಟರ್ ನೋಡುವ. ಜಿ, ಸಾರಿ ಕೆ ಇಂದ ಜಿ ಇದೆ. ಕೆ ಇಂದ ಜಿ ಅಂತಂದ್ರೆ ಎಷ್ಟು, 7 4 11 ಅಂದ್ರೆ 4ನ ಮೈನಸ್ ಇದೆ. ಇಲ್ಲೂ 4 ಮೈನಸ್ ಇದೆ, ಹೌದು. 22ಕ್ಕೆ 4 ಮೈನಸ್ ಇದ್ರೆ 18 ಹೋಗ್ಬೇಕು, 6 ಓಕೆ, ಅಷ್ಟೇ, ವೆರಿ ಸಿಂಪಲ್. ನಾನು ಇಷ್ಟಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂತ, ಮಾತಾಡ್ಕೊಂತ, ಏನೇನೇನೇನೋ ಹೇಳ್ಕೊಂತ, ಕತೆ ಹೇಳ್ಕೊಂತ ಮಾಡಿದ್ರೆ ಎಷ್ಟು ಬೇಗ ಮುಗಿಸ್ತೀನಿ. ಇನ್ನು ಹಂಗೆ ಮಾಡಿದ್ರೆ ಸ್ಪೀಡಾಗಿ ರಮ ಮಾಡ್ತಾ ಹೋದ್ರೆ ಹೌದಾ. ಇಲ್ಲಿ ಬರೀ ಕೆ ಆದ್ಮೇಲೆ ಈ ಕಡೆಯಿಂದ ಬರುವಾಗ 3 4 7 7 4 11. ಇಲ್ಲಿ ಕೂಡ 8 4 12. ಓಕೆ, 4 4 4 4 ಇದೆ. ಯಾವುದು, ಫಸ್ಟ್ ಲೆಟರ್ 4 4 ಇದೆ. ಇಲ್ಲಿ 7 7 ಇದೆ, ಬೇಡ. ಇದು ಎಷ್ಟಿದೆ, 12 4 12 6 ಇದೆ, ಬೇಡ. 15 4 19 19 4 19 5 ಇದೆ, ಕ್ಯಾನ್ಸಲ್. ಓಕೆ, 24 24 24 4 28 ಅಂದ್ರೆ 2 ಬಿ ಇದೆ, ಕರೆಕ್ಟ್. ಬಟ್ ಈ ಲೆಟರ್ ನೋಡೋಣ ಹೆಂಗ್ ಗೊತ್ತು, ಯಾರಿಗೆ ಗೊತ್ತು. ಯಾಕಂದ್ರೆ ಬೇರೆ ಪ್ಯಾಟರ್ನ್ ಇರ್ಬೋದು, ಯಾಕಂದ್ರೆ ಸೇಮ್ ಇರೋ ಪ್ಯಾಟರ್ನ್ ಇರ್ಬೋದು. ಇಲ್ಲಿ 4 4 ಹೆಂಗ್ ಪ್ಯಾಟರ್ನ್ ಇತ್ತು, ಇಲ್ಲ ಹಂಗೆ 6 6 ಇರೋ ಪ್ಯಾಟರ್ನ್ ಇರ್ಬೋದು. ಹೆಂಗ್ ಗೊತ್ತು, ಬರೀ 4 ಇರ್ಬೇಕು ಅಂತಿಲ್ಲ. ನಾನು ಇಲ್ಲಿ 4 4 ಇರೋದೇ ಅಂತ ಹಾಕಿದೆ, ಬಟ್ ಸೇಮ್ ಪ್ಯಾಟರ್ನ್ ಕೂಡ ಇರ್ಬೋದಲ್ಲ. ನಾನು ಇಷ್ಟೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಮಾಡಿದ್ರೆ ಇವತ್ತು ನಾನು ಮುಗಿಸ್ತೀನಿ ಅಂತ ಡೌಟ್ ಇದೆ ನಿಮಗೆ. ಓಕೆ, ಇರಲಿ.
8 5 13 13 5 ಇಲ್ಲೂ 5 ಇದೆಯಾ 5 5 ಹೌದು 5 5 ಇದೆ ಇಲ್ಲೂ 5 ಇದೆಯಾ ನೋಡೋಣ 25 25 ಪ್ಲಸ್ 5 ಬಿಲ್ಕುಲ್ ಪಕ್ಕ ಇದೆ. ಸೊ ಇದರಲ್ಲೂ ಹೇಗಿದೆ ನೋಡೋಣ 8 2 10 2 12 3 2 5 2 7 ಓಕೆ 2 3 2 5 ಇದು ಮ್ಯಾಚ್ ಆಗ್ತಾ ಇದೆ, ಇದು ಮ್ಯಾಚ್ ಆಗುತ್ತಾ 5 2 7 2 9 ಇದು ಮ್ಯಾಚ್ ಆಗುತ್ತೆ. ಓಕೆ 14 2 19 ಇದು ಕ್ಯಾನ್ಸಲ್, ಇದು 21 25 2 ಇದು ಓಕೆ ಇದು ಓಕೆ. ಸೊ 3 ಆಪ್ಷನ್ ಇದಾವೆ. ಸೊ ನೆಕ್ಸ್ಟ್ ನಾವು ಚೆಕ್ ಮಾಡುವ. ಇಲ್ಲಿ 3 ಇದೆ +3 +3 12 3 +3 +3 ಓಕೆ +3 ಇದೆಯಾ 8 3 11 11 3 14 ಬಿಲ್ಕುಲ್. ಮತ್ತೆ ಚೆಕ್ ಮಾಡೋದು ಬೇಡ, ಆಕ್ಚುಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕಾದ್ರೆ ಚೆಕ್ ಮಾಡುವ. ಎಷ್ಟು 21 2 ಇದೆ ನೋಡ್ರಿ 3 ಇಲ್ಲ. ಓಕೆ ಇದರಲ್ಲೂ ಕೂಡ 2 ಇದೆ 3 ಇಲ್ಲ. ಇದರಲ್ಲೂ 9 2 ಇದೆ 3 ಇಲ್ಲ. ಇದು ಒಂದೇ ಆಪ್ಷನ್ 3 ಇರೋದು. ಇಲ್ಲೂ ಕೂಡ 3 ಇದೆ ನೋಡಿ. ಎಲ್ಲಾಯ್ತು 12 3 15 24 3 27 27 ಅಂತಂದ್ರೆ ಎ ಅಲ್ವಾ. ಸೊ 18 ಮಾರ್ಚ್ 2020 ರಂದು ವಾರದ ಯಾವ ದಿನವಾಗಿತ್ತು? 2020ರಲ್ಲಿ 18 ಮಾರ್ಚ್ ಮಾಡ್ಬೋದು, ಬಟ್ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಬೇಕು. ನಾನು ಹಂಗೇನು ಮಾಡ್ಬೋದು. 2000ಕ್ಕೆ 0 ಆಗುತ್ತೆ, 2000ಕ್ಕೆ ಏನೋ ತಗೊಳಕ್ಕಾಗಲ್ಲ. ಇನ್ನು 20 ವರ್ಷ ಆಗುತ್ತೆ. 20 ವರ್ಷ ಅಂತಂದ್ರೆ ಆಡ್ ನಂಬರ್ 20 ಆಗುತ್ತೆ. 20 ಅಲ್ವಾ. ಅಲ್ಲಿ ಲೀಪ್ ಇಯರ್ಸ್ ಎಷ್ಟಾಗತ್ತೆ? ಮಾರ್ಚ್ ಅಲ್ವಾ. ಲೀಪ್ ಇಯರ್ಸ್ ಎಷ್ಟಾಗುತ್ತೆ? 2020 ಬಿಡಿ, 2019 ತನಕ ಮಾತ್ರ ತಗೊಳ್ಳಿ. ಲೀಪ್ ಇಯರ್ಸ್ ಎಷ್ಟಾಗುತ್ತೆ? 4 4 16 ಆಗುತ್ತೆ ಅಲ್ವಾ. 4 4 16 ಆಗುತ್ತೆ. 4 5 20 ಆಗುತ್ತೆ, ಯಾಕಂದ್ರೆ ಇದು ಲೀಪ್ ಇಯರ್. 4 5 5 ಅಲ್ಲಿಗೆ 25 ಆಯ್ತು. 25 ಆಯ್ತು. 25 ಪ್ಲಸ್ 25 ಆಯ್ತಾ. 25 ಆದ್ಮೇಲೆ ಇನ್ನು ಉಳಿದಿರೋದು ಯಾವುದು? 2020 ಉಳಿದೆಲ್ಲ ಅಳಿಬೇಕು ನಾವು ಅಲ್ವಾ. ಸಾರಿ 19 ಸಾರಿ 24. ಯಾಕಂತಂದ್ರೆ 2020 ಬಿಡ್ಬೇಕು. 2020 ಯಾಕೆ ಬಿಡ್ಬೇಕು? ಪೂರ್ತಿ ವರ್ಷ ಇಲ್ಲ, ಇಲ್ಲಿ ಮಾರ್ಚ್ ತನಕ ಮಾತ್ರ ಅಲ್ವಾ. ಸೊ 19ನೇ ವರ್ಷ 5 ಲೀಪ್ ಇಯರ್. ಸೊ ಟೋಟಲ್ 24 ಆಡ್ ನಂಬರ್ ಆಯ್ತು. 24 ಆಡ್ ನಂಬರ್ಗೆ ನೆಕ್ಸ್ಟ್ ನಾವು ಏನ್ ಮಾಡಬೇಕು? ಈ 2020 ಎಣಿಸ್ಬೇಕು. 2020 ಎಲ್ಲಿ ತನಕ ಎಣಿಸ್ತಾರೆ? ಮಾರ್ಚ್ 18 ತನಕ ಎಣಿಸ್ತಾರೆ. ಅಲ್ಲಿಗೆ ಜನವರಿ ಅಂತಂದ್ರೆ 31 ದಿವಸ, 7 4 28 3 ದಿವಸ. ಜನವರಿ ಫೆಬ್ರವರಿ ಕ್ಯಾನ್ಸಲ್. ಫೆಬ್ರವರಿ ಲೀಪ್ ಇಯರ್ಸ್ ನಾವು ಆಲ್ರೆಡಿ ಎಣಿಸಿದ್ವಿ, ಅದಕ್ಕೆ ಕ್ಯಾನ್ಸಲ್. ಫೆಬ್ರವರಿ ಮಾರ್ಚ್ 18 ದಿವಸ. ಸೊ 18 3 21. ಸೊ ಇದು ಆಡ್ ನಂಬರ್ 0 ಬಂತು. ಟೋಟಲ್ ನಾವು 24 7 3 21 ಆಡ್ ನಂಬರ್ 3. ಆಡ್ ನಂಬರ್ 3 ಅಂತಂದ್ರೆ ಸೋಮವಾರ ಮಂಗಳವಾರ ಬುಧವಾರ ಡನ್. ಸಿಂಪಲ್ ಇದೆ. ಚೂರ್ ಪೆನ್ನರ್ ಬೇಕಿತ್ತು ನಿಮಗೆ, ನಾನು ಅಲ್ಲಿ ಮಾಡಿ ತೋರಿಸ್ಬೇಕಿತ್ತು. ನಾನು ಹಂಗೆ ಮಾಡಿದೆ, ಬಟ್ ಇರ್ಲಿ, ನೆಕ್ಸ್ಟ್ ಟಚ್ ಪ್ಯಾಡ್ ಬಂದ್ಮೇಲೆ ಎಲ್ಲ ತೋರಿಸ್ಬಿಡ್ತೇನೆ. ಓಕೆ 2023 ಈ ತರ ಲೆಕ್ಕ ಮಾಡಲ್ಲ ಬಿಡಿ ಇನ್ಮೇಲೆ. ಓಕೆ ಸ್ಕಿಪ್ ಮಾಡ್ತೇನೆ. 2300ನೇ ವರ್ಷದಲ್ಲಿ ಜೂನ್ ಫೆಬ್ರವರಿ ಜುಲೈ ಆಗಸ್ಟ್ ತಿಂಗಳ ದಿನಗಳ ಸಂಖ್ಯೆಯ ಮೊತ್ತ ಎಷ್ಟು? 2030ನೇ ಇಸ್ವಿ. ಸಾರಿ 2300ನೇ ಇಸ್ವಿ. 2300ನೇ ಇಸ್ವಿ ಇದೊಂದು ಲೀಪ್ ಇಯರ್ ನೋಡ್ರಿ. ಲೀಪ್ ಇಯರ್ ಹೌದಾ? ಲೀಪ್ ಇಯರ್ ಆಗ್ಬೇಕು ಅಂತಂದ್ರೆ ಇದು ಆಕ್ಚುಲಿ 4ರಿಂದ ಭಾಗ ಆಗ್ಬೇಕಾ? ಹೌದಾ? ತುಂಬಾ ಜನ ಅಂತಾರೆ 4ರಿಂದ ಭಾಗ ಆದ್ರೆ ನೋ. ಆಕ್ಚುಲಿ ಸೆಂಚುರಿ ಇಯರ್ಗಳಿದಾವಲ್ಲ, ಅಂದ್ರೆ 2000ನೇ ಸೆಂಚುರಿ, 2100, 2500 ಇದು 400ರಿಂದ ಭಾಗ ಆಗ್ಬೇಕು. ಇದು 400ರಿಂದ ಭಾಗ ಆಗ್ತಿದೆಯಾ? ಇಲ್ಲ. ಹಾಗಾದ್ರೆ ಇದು ಲೀಪ್ ಇಯರ್ ಅಲ್ಲ. ಲೀಪ್ ಇಯರ್ ಅಲ್ಲ ಅಂತಂದ್ರೆ ಇವುಗಳಲ್ಲಿ ಏನಿರುತ್ತೆ? ಒಂದು ಲೀಪ್ ಇಯರ್ ಇಲ್ಲದೆ ಇರೋ ಒಂದು ದಿನಗಳ ಸಂಖ್ಯೆ ಇರುತ್ತೆ. ಲೀಪ್ ಇಯರ್ ಅಲ್ಲದೆ ಇರೋ ದಿನಗಳಂದ್ರೆ ಇದು 30 ದಿನ, ಇದು 30 ದಿನ 30 ದಿನ 30 ದಿನ 30 ದಿನ ಅಂತ ಅನ್ಕೊಳ್ಳಿ. ಎಷ್ಟು? 1 ತಿಂಗಳು 2 ತಿಂಗಳು 3 ತಿಂಗಳು 4 ತಿಂಗಳು. ಸೊ 3 4 20 120 ದಿನ ಆಯ್ತು. ಇದ್ರಲ್ಲಿ ಒಂದಿಷ್ಟು ಮೈನಸ್ ಮಾಡ್ಬೇಕು. ಫೆಬ್ರವರಿದು 2. ಮತ್ತೆ ಇವನ್ನ ನೀವು ಆಕ್ಚುಲಿ ಹಿಂಗೆ ಮಾಡ್ಬೇಕು. ಆಕ್ಚುಲಿ ನೀವು ಫಸ್ಟ್ 30 ದಿನ 31 ದಿನ ಹಿಂಗ್ ಬರ್ಕೊಳ್ಳೋದಿಲ್ಲ. 3 4 12 120 ದಿನ. ಯಾಕೆ ಫೆಬ್ರವರಿಲಿ 20 ದಿನ 2 ದಿನ ಮೈನಸ್ ಇದೆ 28, ಯಾಕಂದ್ರೆ ಲೀಪ್ ಇಯರ್ ಅಲ್ಲ. ಸೊ ಎಷ್ಟಾಯ್ತು? 118 ಆಯ್ತು. ಜುಲೈಯಲ್ಲಿ +1 ಇದೆ, ಇದ್ರಲ್ಲಿ +1 ಇದೆ. ಸೊ ಮತ್ತೆ +2 ಮಾಡ್ಬೇಕು. -2 ಮಾಡಿ +2 ಮಾಡ್ಬೇಕು. ಹಾಗಾಗಿ 120ಕ್ಕೆ ಮತ್ತೆ ಸೆಟ್ ಆಯ್ತು. ಓಕೆ 7 ಜನ ಹುಡುಗರು ಇದು ಮಾಡೋಕ್ಕಾಗಲ್ಲ ಬಿಡಿ. ಇದು ಆಗಲ್ಲ. ಪೆನ್ ಬೇಕು. ಓಕೆ ಕೆಳಗೆ ನೀಡಲಾದ ಪದಗಳಲ್ಲಿ ಎನ್ವಿರಾನ್ಮೆಂಟ್ ಅಕ್ಷರಗಳನ್ನು ಬಳಸಿ ರೂಪಿಸಲು ಸಾಧ್ಯವಿಲ್ಲ ಅಂತ. ಇನ್ವೆಂಟರ್ ಬಳಸ್ಬೋದು ನೋಡಿ. ಇನ್ವೆಂಟರ್ ಏನಿದೆ ಎಲ್ಲದೂ ಇದೆ ಅನಿಸ್ತದೆ. ತಕ್ಷಣ ನೋಡ್ಬೇಕು ಯಾವ್ದಾರು ಕಣ್ಣಿಗೆ ಕಾಣದೇ ಇರೋದಿರುತ್ತೆ ಅಂತ. ಓವರ್ ಟೈಮ್ ಕೂಡ ಇರಬಹುದು. ನೆಕ್ಸ್ಟ್ ನೋಡುವ. ಮೆನ್ಷನ್ ಡಿ ಮಾತ್ರ ಎಲ್ಲೂ ಕಾಣಿಸಲ್ಲ ನಮಗೆ. ಫಸ್ಟ್ ಅಪ್ಪರೆಂಟ್ ಕಣ್ಣಿಗೆ ಕುಕ್ಕಂಗೆ ಯಾವ್ದು ಕಾಣ್ತಾ ಇಲ್ಲ ಅದ್ ನೋಡ್ಬೇಕು. ಫಸ್ಟ್ ಒಂದ್ಸರಿ ನೋಡ್ಕೋಬೇಕು. ಆಮೇಲೆ ಸಿಕ್ಲಿಲ್ಲ ಅಂದ್ರೆ ಆಮೇಲೆ ಪ್ರತಿಯೊಂದು ವರ್ಡ್ ನೋಡ್ಬೇಕು. ಅವಾಗಲೇ ನಿಮ್ದು ಬೇಗ ಆಗೋದು.
ಓಕೆ. ಪದದ ಅಕ್ಷರಗಳಿಂದ ಯಾವ ಪದವನ್ನು ರಚಿಸಲು ಸಾಧ್ಯವಿಲ್ಲ? ಇದು ಸೇಮ್ ಕ್ವಶನ್. ಝೋನು ಮಾಡ್ಬೋದೇನೋ. ಲಯನ್ ಎಲ್ ಇದೆ, ಕ್ವೈಟ್ ಕ್ಯೂ ಯು ಎಲ್ಲ ಇದೆ, ಲೇಜಿ ಜಿ 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 ವೈ ಎಲ್ಲೂ ಇಲ್ಲ ತಾನೆ. ಎಸ್. ಸರಣಿ 3 6 6 12 -1 ಆ ಥರ ಇಲ್ಲ ಇದು. +3 ಇದೆ, +5 ಇದೆ, +7 ಇದೆ, +3 5 7 9. ಇದು ಆಡ್ ನಂಬರ್. 3 5 7 9. ನೆಕ್ಸ್ಟ್ 11 ಇಲ್ವಲ್ಲ, 12 ಇದೆ ಅದರಲ್ಲಿ. ತಪ್ಪು ಯಾವುದು ಅಂತ ಇದೇ ತಪ್ಪು ಅಂದ್ರೆ 30. ಇಲ್ಲಿ ಆಕ್ಚುಲಿ 11 ಬರ್ಬೇಕು ತಾನೆ. 11ಕ್ಕೆ 38 ಆಗುತ್ತೆ, ಆಮೇಲೆ 13 ಬರ್ಬೇಕು. ನಾನು ನೆಕ್ಸ್ಟ್ ಇರೋದು ಯಾವ್ದು ಕಂಡು ಹಿಡಿಬೇಕೇನೋ, ಇಲ್ಲಿ ಮುಂದಕ್ಕಿಲ್ಲ ಕ್ವಶನ್ ಮಾರ್ಕ್ ಅಂದ್ಕೊಂಡೆ. ತಪ್ಪಿರೋದು ಅಂತಂದ್ರೆ ಅದೇ ಎಲ್ಲ 11 + 11 38 ಆಗಬೇಕು. ಸೊ 2 ಪೈಪ್ಗಳು ಕ್ರಮವಾಗಿ 12 ಮತ್ತು 18 ಗಂಟೆಗಳಲ್ಲಿ ಒಂದು ತೊಟ್ಟಿಯನ್ನು ತುಂಬಬಲ್ಲವು. 3ನೇ ಪೈಪ್ ತೊಟ್ಟಿಯನ್ನು 9 ಗಂಟೆಯಲ್ಲಿ ಖಾಲಿ ಮಾಡಬಲ್ಲದು. 3 ಪೈಪ್ಗಳು ಒಟ್ಟಿಗೆ ತೆರೆದರೆ ಸಮಯ ಎಷ್ಟು ತುಂಬುತ್ತದೆ? ಇದು ಈಸಿನೇ ಇದೆ. ನಾನು ಪೆನ್ ಇಲ್ಲದೆ ಮಾಡಿ ತೋರಿಸಲ್ಲ ನಿಮ್ಗೆ. ಈಗ ಇವಿಷ್ಟ್ರದ್ದು LCM ಎಷ್ಟ್ರಿ? 36. 36 ಅಂತಂದ್ರೆ ಇದ್ರದ್ದು ಎಫಿಷಿಯನ್ಸಿ ಎಷ್ಟಾಗುತ್ತೆ? 12 3. ಇದ್ರದ್ದು ಎಫಿಷಿಯನ್ಸಿ ಎಷ್ಟಾಗುತ್ತೆ? 12 ಅಲ್ಲ 18 2 ಅಂತಂದ್ರೆ 3 2 5 ಆಗಿದೆ ಎಫಿಷಿಯನ್ಸಿ. ಇದ್ರದ್ದು ಎಫಿಷಿಯನ್ಸಿ ಎಷ್ಟು? 9 4 ಅಂತಂದ್ರೆ ಇದ್ರದ್ದು ಎಫಿಷಿಯನ್ಸಿ 4. ಇದ್ರದ್ದು 5, ಇದ್ರದ್ದು -4. ಇದು ಖಾಲಿ ಮಾಡೋದು. ಸೊ ಎಫಿಷಿಯನ್ಸಿ ಟೋಟಲ್ ಎಷ್ಟಾಯ್ತು? 1 ಉಳ್ಕಂತು. ಇದು ಟೋಟಲ್ ಇವೆರಡರಿಂದ 5, ಇವೆರಡರಿಂದ 4, 1 ಉಳ್ಕಂತು. ಸೊ ಟೋಟಲ್ ಟ್ಯಾಂಕಿ ಕೆಪಾಸಿಟಿ ಎಷ್ಟು? 36. ಯಾಕಂದ್ರೆ LCM ನಾವು 36 ತಗೊಂಡಿದ್ವಿ. ಸೊ 1ರಿಂದ 36 ಹಾಕ್ತಾರೆ 36. ಇಷ್ಟೇ. ಹಿಂಗೆ ಆಕ್ಚುಲಿ ಪೆನ್ ಮುಟ್ಬಾರ್ದು ಅಂತ ಲೆಕ್ಕಕ್ಕೆ. ಇದೇ ಸ್ಪೀಡ್ ಅನ್ನೋದು. ಹಿಂಗೆ ನೀವು ವಿಜುವಲೈಸ್ ಮಾಡಬೇಕು. ಇದನ್ನು ಕೂಡ ನಾನು ಹೇಗೆ ನೀವು ಇಷ್ಟು ಬೇಗ ವಿಜುವಲೈಸ್ ಮಾಡ್ಬೇಕು ಅನ್ನೋದನ್ನು ನಾನು ತಿಳಿಸ್ತೇನೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ. ಓಕೆ. ಸರಣಿಯಲ್ಲಿ ಬಿಟ್ಟು ಹೋದ ಪದವನ್ನು ತುಂಬಿಸ್ಬೇಕು. ಓಕೆ. B+3 ಅಲ್ವಾ? B+3 ಐದು ತಾನೆ. 3 2 5 5 +5 +5 ಇದೆ, +7 ಇದೆ. ಓಕೆ. +3 +5 +7 +9 ಆಗ್ಬೇಕು ತಾನೆ. ನೆಕ್ಸ್ಟ್ 9 +9 ಆದ್ರೆ ಎಷ್ಟಾಯ್ತು? 17 9 ಎಷ್ಟ್ರಿ? 17 9 17 9 17 9 17 9 9 7 6 ಅಂದ್ರೆ 26. Z ಬರಬೇಕು. Z ಒಂದೇ ಆಪ್ಷನ್ ಅಲ್ಲಿ ಇದೆ. ಏನ್ ಮಾಡುವ? ಹಂಗೆ ಹೋಗುವ. 2 3 6 12 2 3 6 6 ಹಂಗಿಲ್ಲ 2 4 +6 +8 +10 30. ಓಕೆ. ನೆಕ್ಸ್ಟ್ A+2 +3 +4 +5 ಅಂತಂದ್ರೆ 16 P. ಓಕೆ ಡನ್. ಎರಡನೇದು ಸ್ವಲ್ಪ ಚೆಕ್ ಮಾಡಿ ನೋಡುವ. B+2 +3 +5 ಒಂದು ನಿಮಿಷ. +2 +3 ಇದೆ. +2 +3 +4 ಆಗ್ಬೇಕಲ್ಲ. 7 4 11 7 5 ಇದೆಯಲ್ಲ. ಓಹೋ ಪ್ರೈಮ್ ನಂಬರ್ಸ್ ಇದೆ. 2 ಪ್ರೈಮ್ ನಂಬರ್ ಅಲ್ವಾ? ಓಕೆ. +2 ಪ್ರೈಮ್ ನಂಬರು. ನೆಕ್ಸ್ಟ್ ಪ್ರೈಮ್ ನಂಬರ್ 3. ನೆಕ್ಸ್ಟ್ ಪ್ರೈಮ್ ನಂಬರು ಯಾವುದು? 7 5 12 ಪ್ರೈಮ್ ನಂಬರು. 12 ನೆಕ್ಸ್ಟ್ ಪ್ರೈಮ್ ನಂಬರ್ 5 ಆದ್ಮೇಲೆ 7 ಪ್ರೈಮ್ ನಂಬರು. 7 ಅಂತಂದ್ರೆ 19. ಒಂದು ನಿಮಿಷ. 12 5 ಇದೆಯಾ? ಒಂದು ನಿಮಿಷ. 7 5 12 12 7 19. ಎಸ್ ಬರ್ಬೇಕಲ್ಲ. ಓಕೆ ಎಸ್ ಬರಬೇಕು. ಎಸ್ ಇದ್ರಲ್ಲಿದೆ. ಇಲ್ಲಿ ಇಲ್ವಲ್ಲ. A+2 +3 +5. ಓಕೆ. ಇಲ್ಲೂ ಕೂಡ ಅದೇ ಪ್ರೈಮ್ ನಂಬರ್ ಇದೆಯಲ್ಲ. ಇಲ್ಲೂ 7 ಬರಬೇಕು. ಸೊ 8 RS. ಓಕೆ. ನಾನು ಅದೇ ನೋಡಿದೆ. ಓಕೆ. ಆಮೇಲೆ A+ ಇದೇನಿದು? A+6 ಇದೆ ಅಲ್ವಾ? G. ಓಕೆ. A+6 11 + 6. ಓಕೆ. 9 + 6 ಎಷ್ಟ್ರಿ? 15. 15 ಅಂತಂದ್ರೆ O. 2 ಆಪ್ಷನ್ ಇದೆ, ನೋಡೋಣ. ಇದು 2 + 8. ಓಕೆ 10. 12 + 8 20. ಓಕೆ. ಇದು 13 + 8 ಎಷ್ಟ್ರಿ? 21. 21 OU. ಒಂದೇ ಆಪ್ಷನ್ ಇರೋದಲ್ವ? OU. ಚೆಕ್ ನಂಬರ್ ಅಲ್ಲ, ಏನಾರ ಹಾಳಾಗೋಗ್ಕೊಂಡು ನಮ್ಗೆ ಯಾಕ್ರೆ? ನಾವು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್, ಈ ಸ್ಟೆಪ್ಪಿಗೆ ಮಾರ್ಕ್ಸ್ 10 ಮಾರ್ಕ್ಸ್, ಈ ಸ್ಟೆಪ್ಪಿಗೆ 10 ಮಾರ್ಕ್ಸ್ ಇದೆ. SSLC ಎಕ್ಸಾಮ್ ಇನ್ನು ಎಷ್ಟು ನಿಮಿಷ ಇದೆ? ಆಕ್ಚುಲಿ 18 ನಿಮಿಷ ಅಲ್ಲ. ನಾವು ಎಷ್ಟ್ರಾಗ ಮುಗಿಸ್ಬೇಕಿತ್ತು? 15 ನಿಮಿಷ ಮುಗಿಸ್ಬೇಕಂದ್ರೆ 3 ನಿಮಿಷ ಉಳಿಯಂಗೆ ಇದನ್ನ ಫಿನಿಶ್ ಮಾಡ್ಬೇಕು. ಇನ್ನು 2 ನಿಮಿಷ ಇದೆ. ಇನ್ನು 2 ನಿಮಿಷದಲ್ಲಿ 4 ಕ್ವಶನ್ ಮುಗಿಸ್ಬೇಕು ನಾನು. ಓಕೆ. ನಾನು ನಿಮ್ಮ ಹತ್ರ ಕತೆ ಹೊಡಿತಾ ಮಾಡ್ತಿದ್ದೀನಿ. ಓಕೆ. ಇಲ್ಲ ಅಂತಂದ್ರೆ ಇನ್ನು 2 ನಿಮಿಷದಾಗ ಈ 3 ಕ್ವಶನ್ ಮುಗಿಸ್ತಿದ್ದೆ ನಾನು.
ನೀಡಿರುವ ಪದಗಳನ್ನು ಶಬ್ದಕೋಶಗಳಲ್ಲಿ ಜೋಡಿಸಿ. ಓಕೆ, 4 4 4 4 4 4 ಒಂದನ್ನು ಚೆಕ್ ಮಾಡಿ, ಯಾಕಂದ್ರೆ 4 4 ಇದೆ ಅಂತ ಹಂಗೆ ಬಿಟ್ಟು ಹೋದ್ರೆ ಅಲ್ಲೇ ಹಾಪಿಡೋ ಚಾನ್ಸ್ ಇರುತ್ತೆ. 4 ಒಂದನ್ನು ಚೆಕ್ ಮಾಡಬೇಕು. GEND ಓಕೆ, 4 ಫಸ್ಟ್. ಸೊ 4 ಆಯ್ತು. 1 1 ಇದೆ, ಇಲ್ಲಿ 2 ಇದೆ, 2 1 ಚೆಕ್ ಮಾಡೋಣ. GENERA ಎಲ್ಲಿದೆ, T ಇದೆ, ಸೊ 1 ಅಲ್ವಾ. GENERATRAL, ಸೊ 1 ಇರೋದೇ ಫಸ್ಟ್. ಅಲ್ಲಿಗೆ ಏನಾಯ್ತು ಈಗ 4 ಆದ್ಮೇಲೆ 1, 4 1 2 5 ನ 3 ನ ನೋಡ್ರಿ. ಈಗ 5 ನ 3 GENERI, ಸೊ ಐ ಫಸ್ಟ್ ಅಲ್ವಾ, ಸೊ 3 ಇರೋದು ಫಸ್ಟ್. ಅಲ್ಲಿಗೆ ಏನಾಯ್ತು 4 1 2 4 1 2 5 4 1 2 3 3 ಇರೋದು ಫಸ್ಟ್. 4 1 2 3 4 1 ಸಾರಿ 4 1 2 3 4 1 2 3 ಹೇಳ್ತಾ ಇದ್ದೀನಿ. ಓಕೆ, ಶಬ್ದಕೋಶದಲ್ಲಿ ಕ್ರಮವಾಗಿ ಬರುವಂತೆ. ಓಕೆ, 3 3 3 3 ಆಗೋಯ್ತಲ್ಲಪ್ಪ, ಇರ್ಲಿ ಬಿಡಿ. 3 3 3 3 3 5, ಯಾಕೆ 3 5 ಮ್ಯಾಟರ್ MATE. ಓಕೆ, MATE ಓಕೆ, 5 ಫಸ್ಟ್, ಯಾಕಂದ್ರೆ ಅಷ್ಟಕ್ಕೆ ಎಂಡ್ ಆಗಿದೆ ಅದು. 5 ಫಸ್ಟ್, 3 1 ನೋಡ್ರಿ. MATER, MATERN, MATERI, ಸೊ 3 ಫಸ್ಟ್. ಸೊ 5 3 ನೇ ಫಸ್ಟ್. ಓಕೆ ಆಯ್ತಾ. ಇದೇನಪ್ಪ ಸ್ವಲ್ಪ ಟೈಮ್ ಆಗೋದು, ಯಾಕಂದ್ರೆ ನಾನೀಗ 15 ನಿಮಿಷ ಮುಗಿಸ್ಬೇಕು. ನನಗೆ ಫಸ್ಟ್ ಮುಗಿಸೋದು ಕಡೆ ಚೆಕ್ ಮಾಡ್ಬೇಕು. ಲೆಂದಿ ಆಗುತ್ತೆ ಅಂತಂದ್ರೆ ಸ್ಕಿಪ್ ಮಾಡ್ಬಿಡ್ಬೇಕು. ಸೊ 17 2 19 2 2 3, ಸೊ 11 2 13. ಓಕೆ, ಒಂದೇ ಆಪ್ಷನ್ ಇರೋದು ನೋಡೋಣ. 21 5 26, ಸೊ 9 5 14, ಸೊ MF ಒಂದೇ ಆಪ್ಷನ್ ಇದೆ. ಆಲ್ಮೋಸ್ಟ್ ಮ್ಯಾಚ್ ಆಯ್ತು, 2ಕ್ಕೆ ಡನ್. ಇನ್ನು ಉಳಿದಿರೋದು ಈಗ ಬೇಕಾದ್ರೆ ನಾನು ಚೆಕ್ ಮಾಡ್ತೀನಿ. ಆದರೆ ಆ್ಯಕ್ಚುಲಿ ಇಷ್ಟರೊಳಗೆ ನಂದು ಎಕ್ಸಾಮ್ ಮುಗೀತು. ಈಗ 4 ಕ್ವಶನ್ ಬಿಟ್ಟೆ ನಾನು. ಓಕೆನಾ. ಆ್ಯಕ್ಚುಲಿ 15 ನಿಮಿಷ ಆಗೋಯ್ತು, ಬಟ್ ನಾನು ನಿಮ್ಮ ಹತ್ರ ಮಾತಾಡಲ್ಲ ಅಂತ ಅಂದಿದ್ರೆ ಎಲ್ಲ ಫಿನಿಶ್ ಆಗ್ತಿತ್ತು. ಓಕೆ, 15 ಇನ್ನು 4 ನಿಮಿಷ ಜಾಸ್ತಿ ಮಾತಾಡ್ತೀನಿ ನಾನು ನಿಮ್ಮ ಹತ್ರ. ಓಕೆ, ಇದ್ರದ್ದು ಚೆಕ್ ಮಾಡಬೇಕು ಅಂತ ಅಂದರೆ ಓಕೆ ಚೆಕ್ ಮಾಡುವ. ಇದಕ್ಕೆ ಇದು +1 ಇದೆ, ಅಂದರೆ ಎಷ್ಟೋ ಇದೆ +1, ಅಂದರೆ ಆಡ್ ಡಿಜಿಟ್ ಎಷ್ಟೋ 121 ಎಷ್ಟೋ ಒಂದು +1 ಇದೆ. ಹಿಂಗೆ ಚೆಕ್ ಮಾಡಬೇಕು ಫಸ್ಟ್. ಇದರಲ್ಲೂ +1 ಮ್ಯಾಚ್ ಆಗ್ತಾ ಇದೆ, ಸೊ ಇದರಲ್ಲೂ +1 ಮ್ಯಾಚ್ ಆಗೋದಾಗಿದೆ. ಸಿಂಪಲ್ ನೋಡ್ರಿ, ಇಂಥ ಟ್ರಿಕ್ಸ್ಗಳನ್ನ ಆ್ಯಕ್ಚುಲಿ ಯೂಸ್ ಮಾಡಬೇಕು. ನಿಮಗೆ ಆ್ಯಕ್ಚುಲಿ ಆಮೇಲೆ ಟೈಮ್ ಇತ್ತು ಅಂತಂದ್ರೆ ಬೇಕಾದ್ರೆ ಕಾಳದು ಕೂಡಿ ನೋಡಿ. ಈಗ ನಾರ್ಮಲ್ ಇದು ಎಷ್ಟು ಆ್ಯಡ್ ಆಗಿದೆ, 32 9 41 ಆ್ಯಡ್ ಆಗಿದೆ. 41 ಇದರಲ್ಲೂ ಆ್ಯಡ್ ಆಗಿದೆ. ಹೌದು 41 ನೋಡಿ. ಸೊ ಸಿಂಪಲ್ 41 ಆ್ಯಡ್ ಆಗಿದೆ. ಓಕೆನಾ. ಓಕೆ, ಈ ಕ್ವಶನ್ ಮಾಡಿದ್ವಲ್ಲ, ಟಿಕ್ ಮಾಡಿದ್ವಲ್ಲ. ಅರೆ ಮಾಡಿದ ಕತೆ. ಇವು 3 ಕ್ವಶನ್ ಆಗೋದಿಲ್ಲ ಬಿಡ್ರಿ, ಯಾಕಂತಂದ್ರೆ ಪೆನ್ ಬೇಕೇ ಬೇಕು. ನಾನು ನಿಮ್ಗೆ ತೋರಿಸ್ಬೇಕಾಗಲ್ಲ. ಸೊ ಇವು 3 ಕ್ವಶನ್ ಆಗಲ್ಲ, ಸಬ್ಮಿಟ್. ಸೊ ನೀವು ನೋಡ್ತಾ ಇರೋದು ನಾನು ಯಾವ ಥರ ಅಟೆಂಪ್ಟ್ ಮಾಡ್ತಾ ಇದ್ದೀನಿ ಅಂತ. ಕೇವಲ 3 ಕ್ವಶನ್ 4 ಕ್ವಶನ್ ನಾನು ಉಳಿಸ್ತಾ ಇದ್ದೀನಿ ನಿಮಗೆ. ಓಕೆನಾ. ನೋಡ್ರಿ ಅಕ್ಯುರೇಸಿ ನೋಡ್ರಿ ಎಷ್ಟು, 100% ಅಕ್ಯುರೇಸಿ. ಒಂದು ಕ್ವಶನ್ ಕೂಡ ತಪ್ಪಾಗ್ತಾ ಇಲ್ಲ. ನಾ ಎಷ್ಟು ಸ್ಪೀಡಾಗಿ ಎಷ್ಟು ಮಾತಾಡ್ಕೊಂತ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು. ಇವು 3 ಮಾತ್ರ ಮಿಸ್ಟೇಕ್ ಆಗಿರೋದು, ಬಟ್ ಒಂದು ಕ್ವಶನ್ ತಪ್ಪೇ ಆಗಿಲ್ಲ ಅಂತಂದ್ರೆ ನೀವು ಅರ್ಥ ಮಾಡ್ಬಿಟ್ರಿ. ನೋಡ್ರಿ ನಾನು ಯಾವ ಥರ ಅಟೆಂಪ್ಟ್ ಮಾಡಿ ತೋರಿಸ್ದೆ ನಿಮಗೆ ಅಂತ. ಅರ್ಥ ಆಯ್ತಲ್ವ. ಸಿಂಪಲ್ ಹೀಗೇನೆ ಆ್ಯಕ್ಚುಲಿ ಎಕ್ಸಾಮಲ್ಲೂ ಅಟೆಂಪ್ಟ್ ಮಾಡಬೇಕಾಗಿರೋದು. ಈಗ ನೀವು ನನ್ನ ಚಾನಲಲ್ಲಿ ನೀವು ಅವಾಗ ನೋಡ್ತಾ ಇದ್ರೆ ಹೇಗೆ ಅಟೆಂಪ್ಟ್ ಮಾಡೋದಂತ ಒಂದೊಂದು ವಿಡಿಯೋನು ಪ್ರತಿ ವಿಡಿಯೋನು ನೋಡ್ತಾ ಹೋದ್ರೆ ನಿಮಗೂ ಒಂದು ಐಡಿಯಾ ಬರ್ತಾ ಹೋಗುತ್ತೆ. ಸೊ ಅದಕ್ಕಿಂತ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದರಿಂದ ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಮಾರ್ಕ್ಸನ್ನು ನೀವು ತಗೋಬೋದು ಎಕ್ಸಾಮಲ್ಲಿ. ಓಕೆ, ಥ್ಯಾಂಕ್ ಯು. ಹಾಗೆ ಮತ್ತೊಂದು ಏನಂತಂದರೆ, ನಿಮಗೆ ಪರ್ಟಿಕ್ಯುಲರ್ ಕ್ವಶನ್ಗೆ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ನಾನು ಸೊಲ್ಯೂಷನ್ ಮಾಡಲ್ಲ. ಬರೀ ಮಾರ್ಕ್ ಅಟೆಂಪ್ಟ್ ಮಾಡಿ ಹೋಗ್ತೀನಿ. ನಾನು ಸೊಲ್ಯೂಷನ್ನು ಮಾಡಬೇಕು. ಪ್ರತಿಯೊಂದು ಕ್ವಶನನ್ನು ಯಾವ್ಯಾವ ಕ್ವಶನ್ ನಿಮಗೆ ಡೌಟ್ ಇದೆ ಅಂತಂದರೆ ಆ ಕ್ವಶನ್ಗಳನ್ನು ತಗೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಆ ಕ್ವಶನ್ ಮಾತ್ರ ನಾನು ಡಿರೈವ್ ಮಾಡಿ ತೋರಿಸ್ತೇನೆ. ಯಾವ ಕ್ವಶನ್ ಡೌಟ್ ಇದೆ ಅಂತ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ರೆ ಆ ಕ್ವಶನನ್ನು ಮಾತ್ರ ನಾನು ಸೊಲ್ಯೂಷನ್ ಮಾಡಿ ತೋರಿಸ್ತೇನೆ. ಯಾಕಂತಂದರೆ ಸಿಲ್ಲಿ ಕ್ವಶನನ್ನು ನಾನು ಸೊಲ್ಯೂಷನ್ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಲ್ಲ. ಸುಮ್ಮನೆ ನಾನು ಕ್ವಶನ್ ಮಾಡ್ತೇನೆ, ಈಸಿ ಕ್ವಶನ್ ಅಲ್ಲ. ನಿಮಗೆ ಗೊತ್ತಿಲ್ಲ ಅನ್ನೋ ಕ್ವಶನ್ ಮಾತ್ರ ನಾನು ಸೊಲ್ಯೂಷನ್ ಮಾಡಿ ತೋರಿಸ್ತೇನೆ. ಓಕೆ, ಧನ್ಯವಾದಗಳು.